ಎಸ್.ಎಂ. ಕೃಷ್ಣ ಅವರು ಇಹಲೋಕ ತ್ಯಜಿಸಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 8 ಗಂಟೆಗೆ ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ಕೊಂಡೊಯ್ಯಲಾಗುತ್ತೆ. 8 ಗಂಟೆಯವರೆಗೆ ಮತ್ತು ಬೆಳಗ್ಗೆ 8 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಸದಾಶಿವ ನಗರದಲ್ಲಿ ಇರುವಂತಹ ನಿವಾಸದಲ್ಲಿ ಬೆಳಗ್ಗೆ 8 ಗಂಟೆಯವರೆಗೂ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಹುಟ್ಟೂರು ಸೋಮನಹಳ್ಳಿಯಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇತ್ತ ಕೆಂಗೇರಿ ಬಿಡದಿ ಮಾರ್ಗವಾಗಿ ಸಾಗಲಿದೆ ಪಾರ್ಥಿವ ಶರೀರ. ರಾಮನಗರ ಚನ್ನಪಟ್ಟಣದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಇನ್ನು ಬಸ್ ನಿಲ್ದಾಣಗಳಲ್ಲಿ ಒಂದೊಂದು ನಿಮಿಷ ಅವಕಾಶ ಮಾಡಿಕೊಡಲಾಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆ ನಂತರ ಎಸ್.ಎಂ. ಕೃಷ್ಣ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಇನ್ನು ಬೆಳಗ್ಗೆ 8 ಗಂಟೆಯವರೆಗೆ ಸದಾಶಿವ ನಗರದಲ್ಲಿ ಇರುವಂತಹ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಅದಾದ ನಂತರ ಕೆಂಗೇರಿ ಬಿಡದಿ ಮಾರ್ಗವಾಗಿ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ಕೊಂಡೊಯ್ಯಲಾಗುತ್ತೆ. ಇತ್ತ ರಾಮನಗರ ಹಾಗೂ ಚನ್ನಪಟ್ಟಣದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಸ್ ನಿಲ್ದಾಣಗಳಲ್ಲಿ ಒಂದೊಂದು ನಿಮಿಷ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಇನ್ನು ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೆ ಮಧ್ಯಾಹ್ನ 3 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ಮತ್ತೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ಅಂತ ವಾಹನ ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಇದಾದ ನಂತರ ಅಗಲಿದಂತಹ ಧುರೀಣ ನಾಯಕರನ್ನು ಅಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಇನ್ನು ಎಸ್.ಎಂ. ಕೃಷ್ಣ ಅವರಿಗೆ ಅನೇಕ ಹಿಂಬಾಲಕರಿದ್ದಾರೆ, ಅವರ ಅಭಿಮಾನಿಗಳು. ಅದೇ ರೀತಿ ರಾಜಕೀಯವಾಗಿ ಅವರನ್ನು ಇಷ್ಟಪಡುವಂತಹ ಅನೇಕರಿದ್ದಾರೆ. ಹೀಗಾಗಿ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿರುವಂಥದ್ದು. ಬೆಳಗ್ಗೆ 8 ಗಂಟೆಯವರೆಗೆ ಸದಾಶಿವನಗರದಲ್ಲಿ ಇರುವಂತಹ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದಾದ ನಂತರ ಅವರ ಹುಟ್ಟೂರಿನತ್ತ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಇನ್ನು ಪಾರ್ಥಿವ ಶರೀರ ರವಾನೆ ಮಾಡುವಂತಹ ಮಾರ್ಗದಲ್ಲೂ ಕೂಡ ಅಂತಿಮ ದರ್ಶನ ಮಾಡೋದಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಯಾಕಂದರೆ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಹಾಗೂ ಹಿಂಬಾಲಕರನ್ನು ಹೊಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ, ಇನ್ನು ಅವರು ಕೇಂದ್ರ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹೀಗಾಗಿ ಅಪಾರ ಜನಸೇವೆಗೆ ಅಪಾರ ಅಭಿಮಾನಿಗಳ ಬಳಗ ಕೂಡ ಇದೆ. ಹೀಗಾಗಿ ಅನೇಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಆಗಮಿಸ್ತಾ ಇರುವಂಥದ್ದು. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡುವಂತಹ ಸಂದರ್ಭದಲ್ಲಿ ಮಾರ್ಗದ ಉದ್ದಕ್ಕೂ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕೆಂಗೇರಿ, ಬಿಡದಿ, ರಾಮನಗರದಲ್ಲೂ ಕೂಡ ಕೆಲವು ನಿಮಿಷಗಳ ಕಾಲ ಅವಕಾಶ ಇರುತ್ತೆ ಅಂತಿಮ ದರ್ಶನಕ್ಕೆ. ಇನ್ನು ಚನ್ನಪಟ್ಟಣ ಮಾರ್ಗವಾಗಿ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ಕೊಂಡೊಯ್ಯಲಾಗುತ್ತೆ. ಇತ್ತ ಸೋಮನಹಳ್ಳಿ ಅವರ ಏನು ಹುಟ್ಟೂರಾಗಿದೆ, ಸೋಮನಹಳ್ಳಿಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಎಸ್.ಎಂ. ಕೃಷ್ಣ ಅವರ ನೆಚ್ಚಿನ ಕಾಫಿ ಡೇ ಬಳಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಕೂಡ ನಿನ್ನೆಯಿಂದ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಈ ಕಾಫಿ ಡೇ ಏನಿದೆ, ಅವರ ಹುಟ್ಟೂರಿನಲ್ಲಿ ಇರುವಂತಹ ಕಾಫಿ ಡೇ, ಈ ಕಾಫಿ ಡೇಗೆ ಅವಿನಾಭಾವ ಸಂಬಂಧವನ್ನು ಎಸ್.ಎಂ. ಕೃಷ್ಣ ಅವರು ಹೊಂದಿದ್ರು. ಚಿಕ್ಕಂದಿನಿಂದಲೂ ಕೂಡ ಅವರು ಈ ಜಾಗವನ್ನು ಅತೀವವಾಗಿ ನೆಚ್ಚಿಕೊಂಡಿದ್ರು. ಅದಾದ ನಂತರ ತಮ್ಮ ಅಳಿಯ ಆ ಒಂದು ಜಾಗದಲ್ಲಿ ಕಾಫಿ ಡೇ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಂತ ಅವರು ಅವಕಾಶ ಕೂಡ ಮಾಡಿಕೊಟ್ಟಿದ್ರು. ಅದಕ್ಕೆ ಅವರು ಬಾಡಿಗೆ ಕೂಡ ಕಟ್ತಾ ಇದ್ರು. ಯಾಕಂದರೆ ಅವರ ಅಳಿಯ ಕೂಡ ಸಾಕಷ್ಟು ಸ್ವಾಭಿಮಾನಿಯಾಗಿದ್ದರು. ಅವರು ಕೂಡ ಜಾಗಕ್ಕೆ ಬಾಡಿಗೆಯನ್ನು ಕಟ್ತಾ ಇದ್ರು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇದೇ ಕಾಫಿ ಡೇಗೆ ಯಾವಾಗ ಅವರು ತಮ್ಮ ಹುಟ್ಟೂರಿಗೆ ತೆರಳುತ್ತಾ ಇದ್ದರು, ಆ ಭಾಗಕ್ಕೆ ತೆರಳುತ್ತಾ ಇದ್ದರು. ಆ ಸಂದರ್ಭದಲ್ಲಿ ತಪ್ಪದೇ ಈ ಕಾಫಿ ಡೇಗೆ ಎಸ್.ಎಂ. ಕೃಷ್ಣ ಅವರು ಹೋಗ್ತಾ ಇದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಇದೇ ಕಾರಣಕ್ಕೆ ಈ ಕಾಫಿ ಡೇಗೂ ಅವರಿಗೂ ಅವಿನಾಭಾವ ಸಂಬಂಧ. ಏನೇ ಅವರಿಗೆ
ಯಾವಾಗ ಅವರಿಗೆ ಒಂಟಿತನದ ಭಾವ ಕಾಡ್ತಾ ಇತ್ತು. ಅದೇ ರೀತಿ ರಾಜಕಾರಣದಲ್ಲಿ ಒತ್ತಡ ಅನುಭವ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ಕಾಫಿ ಡೇಯಲ್ಲಿ ಅವರು ದಿನ ಕಳೀತಾ ಇದ್ದರು, ಸಮಯವನ್ನು ಕಳೀತಾ ಇದ್ದರು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಆ ಭಾಗಕ್ಕೆ ಅವರು ಪ್ರವಾಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲೇ ಅವರು ಪ್ರವಾಸವನ್ನು ಮಾಡಿದರೂ ಕೂಡ ಈ ಕಾಫಿ ಡೇಗೆ ತೆರಳಿ ತಪ್ಪದೆ ಅಲ್ಲಿ ಟೀ ಕುಡಿತಾ ಇದ್ದರು. ಅದೇ ರೀತಿ ತಿಂಡಿ ಕೂಡ ಅಲ್ಲೇ ಮಾಡ್ತಾಯಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅಲ್ಲಿ ಕೆಲಸ ಮಾಡುವಂತಹ ಕೆಲವು ಕೆಲಸಗಾರರು ಕೂಡ ಈ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದರು. ಇಲ್ಲ, ಇಲ್ಲಿಗೆ ಬರ್ತಾ ಇದ್ದರು, ಈ ಜಾಗವನ್ನು ಅತೀವವಾಗಿ ನೆಚ್ಕೊಂಡಿದ್ರು ಅನ್ನುವಂತಹ ಮಾತುಗಳನ್ನು ಕೂಡ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲಸಗಾರರು ಹೇಳ್ತಾ ಇದ್ದರು. ಹೀಗಾಗಿ ಎಸ್.ಎಂ. ಕೃಷ್ಣ ಅವರು ಅತೀವವಾಗಿ ಪ್ರೀತಿಸ್ತಾ ಇದ್ದಂತಹ ಈ ಜಾಗದಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಅಂತ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ನಿನ್ನೆಯಿಂದ ಆ ಜಾಗದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು ಮಧ್ಯಾಹ್ನ 3 ಗಂಟೆಯವರೆಗೆ, ಅಂದರೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದಾದ ನಂತರ ಎಸ್.ಎಂ. ಕೃಷ್ಣ ಅವರ ನೆಚ್ಚಿನ ಕಾಫಿ ಡೇ ಬಳಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 3 ಗಂಟೆ ನಂತರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅಲ್ಲಿಯವರೆಗೆ, ಅಂದರೆ ಮಧ್ಯಾಹ್ನ 3 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಸೋಮನಹಳ್ಳಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಎಸ್.ಎಂ. ಕೃಷ್ಣ ಅವರ ಅಂತಿಮ ಪಯಣಕ್ಕೆ ವಾಹನ ಸಿದ್ಧವಾಗಿ ನಿಂತಿದೆ. ಹೂವಿನಿಂದ ಅಲಂಕೃತಗೊಂಡಿರುವಂತಹ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆಯ ಒಂದು ವಾಹನವನ್ನು ನೋಡ್ತಾ ಇದ್ದೀರಿ. ಇನ್ನು ಅಲ್ಲಿಂದ ಅಂತಿಮ ಪಯಣ ಸಾಗುತ್ತೆ. ಅಂದರೆ ಸದಾಶಿವನಗರದಲ್ಲಿ ಇರುವಂತಹ ನಿವಾಸದಿಂದ ಎಸ್.ಎಂ. ಕೃಷ್ಣ ಅವರ ಅಂತಿಮ ಪಯಣ ಆರಂಭ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಇನ್ನೇನು ಕೆಲವು ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಅದೇ ರೀತಿ 8 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಇರುತ್ತೆ. ಅಂತಿಮ ದರ್ಶನ ಎಲ್ಲವೂ ಯಾವ ರೀತಿಯಾಗಿ ಸಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ನಿಜಕ್ಕೂ ಈ ನಾಡು ಕಂಡಂತಹ, ಈ ದೇಶ ಕಂಡಂತಹ ಅದ್ಭುತ ರಾಜಕಾರಣಿ, ಮತ್ಸದಿ ರಾಜಕಾರಣಿ, ಹಿರಿಯ ರಾಜಕಾರಣಿ ನಿನ್ನೆ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ವಿಚಾರ ಗೊತ್ತಾದ ತಕ್ಷಣ ಇಡೀ ರಾಜ್ಯದಲ್ಲಿ ಅವರು ಅಭಿಮಾನಿಗಳು, ಅವರನ್ನ ಪ್ರೀತಿಸುವಂತವರು, ಅವರನ್ನ ಆರಾಧಿಸುವಂತ ಎಷ್ಟೋ ಜನ ಸಾಕಷ್ಟು ದುಃಖದಲ್ಲಿದ್ದಾರೆ. ಈಗಾಗಲೇ ನಿನ್ನೆ ಈ ವಿಚಾರ ತಿಳಿದ ತಕ್ಷಣ ಅವರ ಮನೆಯಲ್ಲಿ ಏನೋ ಒಂದು ಮೌನ ಆವರಿಸಿತ್ತು. ತಂದೆಯನ್ನು ಕಳ್ಕೊಂಡ ಮಕ್ಕಳು, ಅವರ ಸಂಬಂಧಿಕರು ಎಲ್ಲರೂ ಕೂಡ ದುಃಖದಲ್ಲಿದ್ದಾರೆ. ಜೊತೆಗೆ ಇಡೀ ರಾಜ್ಯವೇ ರಾಜಕಾರಣಿಗಳಲ್ಲಿ ಎಸ್.ಎಂ. ಕೃಷ್ಣ ಅವರು ಒಬ್ರು ಆಗ್ತಾರೆ. ಯಾಕಂತಂದ್ರೆ ಏನು MLA ಆಗಿ, MP ಆಗಿ, ಏನು ವಿದೇಶಾಂಗ ಸಚಿವರಾಗಿ, ಬೇರೆ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡಿದಂತ ಹಿರಿಯ ರಾಜಕಾರಣಿ ನಿನ್ನೆ ತುಂಬ ಜೀವನವನ್ನು ನಡೆಸಿ ಸ್ವರೂಪವನ್ನು ತಿಳಿಸಿದ್ದಾರೆ. ನಿನ್ನೆ ಸಾಕಷ್ಟು ಜನ ಏನು ರಾಜಕಾರಣಿಗಳು ಸಂಬಂಧಪಟ್ಟಂಗೆ, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಆಗಮಿಸಿದ್ರು. ನಿನ್ನೆಯಿಂದ ಕೂಡ DCM DK ಶಿವಕುಮಾರ್ ಅವರು ಇದೇ ಸ್ಥಳದಲ್ಲಿದ್ದು ಎಲ್ಲಾ ಖುದ್ದು ಕೆಲಸಗಳು ನೋಡ್ಕೊಂಡಿದ್ದಾರೆ. ಜೊತೆಗೆ ನಿನ್ನೆ ಸಾಯಂಕಾಲ CM ಸಿದ್ದರಾಮಯ್ಯ ಅವರು ಕೂಡ ಬಂದು ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಚಿತ್ರರಂಗಕ್ಕೆ ಎಸ್.ಎಂ. ಕೃಷ್ಣ ಅವರು ಕೇವಲ ರಾಜಕಾರಣಕ್ಕಷ್ಟೇ ಅಲ್ಲದೆ ಚಿತ್ರರಂಗಕ್ಕೆ ಕೂಡ ಸಾಕಷ್ಟು ಸಹಾಯವನ್ನ ಮಾಡಿದ್ರು, ಬೆನ್ನೆಲುಬಾಗಿ ನಿಂತಿದ್ರು. ಉದಾಹರಣೆ ತಗೊಳ್ಳೋದಾದ್ರೆ, ಈ ನಾಡು ಕಂಡಂತ ಶ್ರೇಷ್ಠ ನಟ, ಹೊರನಟ ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಎಸ್.ಎಂ. ಕೃಷ್ಣ ಅವರು ತೆಗೆದುಕೊಂಡ ನಿರ್ಧಾರಗಳು ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅನ್ನ ಮತ್ತೆ ನಾಡಿ ಕರ್ಕೊಂಡ್ಬಂದಂತ ಅದ್ಭುತವಾದ ಕೆಲಸವನ್ನ ಮಾಡಿದ್ರು. ಆ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಅಲ್ಲದೆ ಬೇರೆ ಯಾವುದೇ ಒಬ್ಬ ರಾಜಕಾರಣಿ ಅಥವಾ CM ಇದ್ದಿದ್ರು ಕೂಡ ಅದು ಅಷ್ಟು ಈಸಿಯಾಗಿ ಆಗ್ತಾ ಇರ್ಲಿಲ್ಲ. ಡಾಕ್ಟರ್ ದೊಡ್ಡ ಮನೆಗೆ ಕೊಟ್ಟಂತ ಮಾತನ್ನ ಅವ್ರು ಉಳಿಸ್ಕೊಂಡಂತದ್ದು ಅದ್ಭುತವಾದ ರಾಜಕಾರಣಿ. ಇವತ್ತು ಅವ್ರನ್ನ ಕಳ್ಕೊಂಡು ಸಾಕಷ್ಟು ಜನ ಅನಾಥರಾಗಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಇದು ಹೇಳ್ಬೇಕಾದ್ರೆ ಏನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ಬೋದು ನೀವು, ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನಿನ್ನೆ ಸಾಕಷ್ಟು ಜನ ಅಧಿಕಾರಿಗಳು ಮತ್ತೆ ಏನು ರಾಜಕಾರಣಿಗಳು, ಸಿನಿಮಾ ಕ್ಷೇತ್ರ ಸಂಬಂಧಪಟ್ಟಂತವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಮಾಡಿದ್ದಾರೆ. ಇವತ್ತು ಕೂಡ ಅವರ ದರ್ಶನಕ್ಕೆ
ಸಾಕಷ್ಟು 8 ಗಂಟೆವರೆಗೂ ಅನುಮತಿ ಮಾಡಿಕೊಡಲಾಗಿದೆ. ಅದಾದ ನಂತರ ಏನು ಈ ಒಂದು ಪಾರ್ಥಿವ ಶರೀರ ಇಲ್ಲಿಂದ ಹೊರಡುತ್ತೆ. ನಿನ್ನೆ ಕೂಡ ಸಾಕಷ್ಟು ಜನ ಬಂದು ಹೋಗಿರೋದ್ರಿಂದ ಇವತ್ತು 8 ಅಥವಾ 9 ಗಂಟೆ ಒಳಗಡೆ ಇಲ್ಲಿವರೆಗೆ ಇಟ್ಕೊಂಡಿರ್ತಾರೆ ಪಾರ್ಥಿವ ಶರೀರವನ್ನು. ತದನಂತರ ಮೆರವಣಿಗೆ ಮೂಲಕ ಹೋಗಲಾಗುತ್ತೆ. ಈಗಾಗಲೇ ನಾವು ನೋಡಿರೋ ಪ್ರಕಾರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ತೆರೆದ ವಾಹನವನ್ನು ಮಾಡಿಕೊಳ್ಳಲಾಗಿದೆ. ಅವರ ಎಲ್ಲಿ ಬೆಂಗಳೂರಿನ ಯಾವ್ಯಾವ ರೂಟಲ್ಲಿ ಪಾರ್ಥಿವ ಶರೀರ ಮೆರವಣಿಗೆ ಹೋಗುತ್ತೆ ನೋಡೋದಾದ್ರೆ ಮೇಕ್ರಿ ಸರ್ಕಲ್, ವಿನ್ಸನ್ ಮ್ಯಾನರ್, KR ಸರ್ಕಲ್, ಕಾರ್ಪೊರೇಷನ್, ಟೌನ್ ಹಾಲ್, ಸ್ಯಾಟಲೈಟ್, ನಾಯಂಡಹಳ್ಳಿ, ಕೆಂಗೇರಿ, ಬಿಡದಿ, ಚನ್ನಪಟ್ಟಣ, ರಾಮನಗರ ಮೂಲಕ ತೆರೆದ ವಾಹನದಲ್ಲಿ ಈ ಒಂದು SM ಕೃಷ್ಣ ಅವರ ಪಾರ್ಥಿವ ಶರೀರ ಮೆರವಣಿಗೆ ಹೋಗುತ್ತೆ. ಜೊತೆಗೆ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಯಾರಾದರೂ SM ಕೃಷ್ಣ ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರು ಯಾರಾದರೂ ಭೇಟಿ ಆಗಬೇಕು ಅನ್ನೋದಾದ್ರೆ ಅವ್ರನ್ನ ಭೇಟಿ ಆಗೋದಕ್ಕೆ, ಅವರ ಹಾರಗಳನ್ನ ಹಾಕೋದಕ್ಕೆ, ಅವರ ದರ್ಶನವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಪ್ರಮುಖವಾಗಿ ಇಲ್ಲಿ ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಂಡಿದೆ ನೋಡಬಹುದು. ನಿನ್ನೆಯಿಂದನೂ ಕೂಡ ವಿಚಾರ ತಿಳಿದಾದ ಮೇಲೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ನೇತೃತ್ವದಲ್ಲಿ ಇಡೀ ಪೊಲೀಸ್ ಇಲಾಖೆ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಯಾವುದೇ ರೀತಿಯಾದಂತಹ ಅಡೆತಡೆಗಳು ಆಗದಂತೆ, ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಎಲ್ಲ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾಕಂತಂದ್ರೆ ಈ ನಾಡು ಕಂಡ ಶ್ರೇಷ್ಠ ನಾಯಕನನ್ನ ಬೀಳ್ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಬಹುದು, ಸಣ್ಣ ಪುಟ್ಟ ಎಡವಟ್ಟುಗಳಾಗಬಹುದು ಅನ್ನೋ ಕಾರಣಕ್ಕೆ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಈಗ ನಾನೇನು ಯಾವ ರೂಟ್ ಹೇಳಿದೆ ಪ್ರತಿ ರೂಟಲ್ಲೂ ಕೂಡ ಪೊಲೀಸ್ ಇಲಾಖೆಯನ್ನು ನೇಮಕ ಮಾಡಲಾಗಿದೆ. ಯಾವುದೇ ರೀತಿಯ ತೊಂದರೆ ಆಗದಂತೆ, ಫಾರ್ ಎಕ್ಸಾಂಪಲ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಭಿಮಾನಿಗಳು ನೂಕ್ಲುಗ್ಗು ಆಗ್ಬೋದು, ವಾಹನಕ್ಕೆ ತೊಂದರೆ ಆಗ್ಬೋದು. ಆ ಕಾರಣಕ್ಕೋಸ್ಕರ ತೊಂದರೆ ಆಗದಂತೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲೊಂದಷ್ಟು ಜನ SM ಕೃಷ್ಣ ಅವರನ್ನ ಪ್ರೀತಿಸುವಂತ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ನೀವು ಇಲ್ಲಿಂದ ಬಂದಿದ್ದೀರಿ? ನಿಮ್ಮ ಬಸವನಗುಡಿಯಿಂದ ಬಂದಿರೋದು KS ನಾಗರಾಜ್ ಅಂತ ಅಂಗಣಕಾರರು. ನಮ್ಗೆ ವಿಶೇಷವಾಗಿ SM ಕೃಷ್ಣ ಅವರು ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ ರಾಜಕಾರಣದಲ್ಲಿ ಒಂದು ಸೌಜನ್ಯದ ನಡವಳಿಕೆ, ಸಜ್ಜನಿಕೆ ಮತ್ತು ತೂಕದ ಮಾತುಗಳು, ಗಾಂಭೀರ್ಯತೆ ಎಲ್ಲ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಪರಸ್ಪರ ಅತ್ಯಂತ ಕೀಳು ಮಟ್ಟದ ಮಾತುಗಳ ನಡುವೆ ಟೀಕೆ ಟಿಪ್ಪಣಿಗಳು ನಡೆಯುವ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ SM ಕೃಷ್ಣ ಅವರು ಏನಕ್ಕೆ ಸಜ್ಜನ ರಾಜಕಾರಣಿಗೆ ಹೆಸರಾಗ್ತಾರೆ ಅಂದರೆ ಅವರ ನಡವಳಿಕೆ ತುಂಬ ಇಷ್ಟ ಆಯಿತು. ಮಧ್ಯಮ ವರ್ಗದ ಎಲ್ಲ ವರ್ಗದ ಜನರು ಪ್ರೀತಿಸುವಂಥ ಕೆಲವು ರಾಜಕಾರಣಿಗಳು ಇವರು ಇರ್ತಾರೆ. ಬೆಂಗಳೂರು ನಗರಕ್ಕೆ ಮೊದಲು ಏನಂತ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಮೂಲಭೂತ ಸೌಕರ್ಯ ಸೌಲಭ್ಯಗಳಿಂದ ತುಂಬ ತುಳುಕ್ತಿತ್ತು. ಆದರೆ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋದಂಥ ಕೀರ್ತಿ SM ಕೃಷ್ಣ ಅವ್ರಿಗೆ ಬರುತ್ತೆ. ಇಡೀ ಪ್ರಪಂಚದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿಯನ್ನು ಮಾಡಿದಂಥ ಕೀರ್ತಿ ಇವ್ರಿಗೆ ಬರುತ್ತೆ. ವಿಶ್ವದ ಎಲ್ಲ ನಾಯಕರು ಮೊದಲು ಬೆಂಗಳೂರಿಗೆ ಬಂದು ನಂತರ ದೆಹಲಿಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದವರು SM ಕೃಷ್ಣ ಅವರು. ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನದ ಸ್ಪರ್ಶವನ್ನು ಆಡಳಿತಕ್ಕೆ ಕೊಟ್ಟವರು ಇವರಾಗಿರ್ತಾರೆ. ಆ ಭೂಮಿ ಇರ್ಬೋದು ಮತ್ತು BBMPಯಲ್ಲಿ ಇರುವಂಥ ಸಕಾಲ ಯೋಜನೆಗಳಿರ್ಬೋದು, ಇಂತಹ ಕಾರ್ಯಕ್ರಮಗಳ ತಂದ ಹಿನ್ನೆಲೆಯಲ್ಲಿ ಇವರು ನಾವು ಎಷ್ಟು ಇಷ್ಟಪಡ್ತೀವಿ. ವಿಶೇಷವಾಗಿ ಒಬ್ಬ ರಾಜಕಾರಣಿ ಯಾವ ಥರ ನಡ್ಕೋಬೇಕು ಅನ್ನೋದಕ್ಕೆ ಇವರು ಮಾದರಿಯಾಗಿದ್ದಾರೆ. ಎಸ್ ಸರ್. ಸರ್ ನೀವು ಎಲ್ಲಿಂದ ಬಂದಿದ್ದೀರಿ? ಸರ್ ನಾವು ಚಿಕ್ಕಪೇಟೆ ಮಾವಳ್ಳಿಯಿಂದ ಬಂದಿದ್ದೀವಿ, ಶ್ರೀನಿವಾಸ್ ಅಂತ. ಇವರು ಸಜ್ಜನ ರಾಜಕಾರಣಿ. ಮತ್ತು ಇನ್ನೊಂದು ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಬಟ್ ನಾವು ಏನು ಬಿಟ್ಟೋಗಿದ್ದೀವಿ, ಯಾವ ಕೆಲಸ ಇನ್ನೂ 10 ವರ್ಷ ಅಲ್ಲ 100 ವರ್ಷ ನೆನೆಸ್ಕೊಳೋ ಅಂಥ ಥರ ಕೆಲಸಗಳು ಮಾಡಿದ್ದಾರೆ. ಅದರಲ್ಲಿ 2 ರಾಜಕಾರಣಿಗಳು, ಒಂದು ರಾಮಕೃಷ್ಣ ಹೆಗಡೆ, ಒಂದು SM ಕೃಷ್ಣ ಅವರು. ಇವರು ಚಾಮರಾಜಪೇಟೆ ಚುನಾವಣೆಗೆ ನಿಂತಾಗ RV ದೇವರಾಜ್ ಅವರು ಇವ್ರಿಗೆ ಸೀಟ್ ಬಿಟ್ಟು ಕೊಟ್ಟಾಗ ಇವರು ಚುನಾವಣೆಗೆ ಬರೋದೇ ಬೇಡ ಅಂತೇಳಿ RV ದೇವರಾಜ್ ಅವರೇ ಓಡಾಡಿ ಇವರನ್ನ ಗೆಲ್ಸ್ಕೊಟ್ರು. ಆ RV ದೇವರಾಜು ಮತ್ತು SM ಕೃಷ್ಣ ಅವರಿಗೆ ಬಹಳ ಆತ್ಮೀಯತೆ, ಒಡನಾಡಿಕೆ ಇತ್ತು. ಇವತ್ತು ITBT ಹಬ್ ಬಂದಂದರೆ ಬೆಂಗಳೂರು ವಿಶ್ವದಲ್ಲೇ ಯಾರೇ ಹೋದ್ರು ನಾವು ಇಂಡಿಯಾದಿಂದ ಬಂದಿದ್ದೀವಿ ಅಂದರೆ ಯಾವ ಊರು ಅಂದರೆ ಬೆಂಗಳೂರು ಅಂದರೆ ರೆಸ್ಪೆಕ್ಟ್ ಕೊಡೋಂಗೆ ಮಾಡಿದಂಥವರು SM ಕೃಷ್ಣ ಅವರು. ಅವರು ಮಾಡಿರ್ತಕ್ಕಂಥ ಸೇವೆ ಮತ್ತು ಜನಗಳಿಗೆ ಮಾಡಿರ್ತಕ್ಕಂಥ ಬಹಳಷ್ಟು ಕೆಲಸಗಳು ಅಜರಾಮರವಾಗಿ ಉಳಿಯುತ್ತೆ. ಅದಕ್ಕಾಗಿ ಇವರ ಬಗ್ಗೆ ಬಹಳ ಗೌರವ. ಸರ್ ತಾವು ಎಲ್ಲಿಂದ ಬಂದಿರೋದು? ಸರ್ ನಾನು ರಾಮೇಗೌಡ ಅಂತೇಳಿ ಎಕ್ಸ್ ಡೆಪ್ಯೂಟಿ ಮೇಯರ್. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಎಡತೋಟರುಗಳು ಬಂದರೂ ಸಹ ಬಹಳ ದಿಟ್ಟತನದಿಂದ ನಡೆಸ್ಕೊಟ್ಟವರಲ್ಲಿ ಬಹಳ ನಿಪುಣತೆಯಿಂದ ಮಾಡಿದ್ರು. ಉದಾಹರಣೆಗೆ ವೀರಪ್ಪನ ಅಪಹರಣ ಆಗಿರ್ಬೋದು, ನೀರಿನ ಬರಗಾಲ ಆಗಿರ್ಬೋದು, ಕಾವೇರಿ ಗಲಾಟೆ ಆಗಿರ್ಬೋದು, ಮತ್ತು ಇಲ್ಲೊಂದು ಹೈಕೋರ್ಟ್ ಪೀಠ ನಾರ್ತಲ್ಲಿ ಆಗಬೇಕು ಅನ್ನೋ ಇವೆಲ್ಲ ಗಲಾಟೆ ಬಂದಾಗ ಬಹಳ ನಿಪುಣತೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಇವರ ಚಿಕ್ಕ ವಯಸ್ಸಲ್ಲೇ ಇವರು ರಾಜಕಾರಣಕ್ಕೆ ಬಂದು ಸಂತೋಷ್ ನೋಡಿದ್ರಲ್ಲ, SM ಕೃಷ್ಣ ಅವ್ರ ಬಗ್ಗೆ ಯಾರು ಕೂಡ
ಒಂದು ಆಪಾದನೆ ಮಾಡೋಕ್ಕಾಗೋದಿಲ್ಲ. ಇವತ್ತಿನ ಬೆಂಗಳೂರು ನಗರ ಯಾವ ರೀತಿಯಾಗಿದೆ, ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ ಅಂತ ನಾವೇನು ಕರಿತೀವಿ, ಒಬ್ಬ ಸಜ್ಜನ ರಾಜಕಾರಣಿ ಆದಂಥವ್ರು ಯಾವ ರೀತಿ ನಡ್ಕೋಬೇಕು, ಇವತ್ತಿನ ಯುವ ರಾಜಕಾರಣಿಗಳಿಗೆ ಯಾವ ರೀತಿ ಮಾದರಿ ಆಗಬೇಕು ಅನ್ನೋದನ್ನ ಎಸ್.ಎಂ. ಕೃಷ್ಣ ಅವರು ತಮ್ಮ ನಡವಳಿಕೆಯಿಂದ ತೋರಿಸ್ಕೊಟ್ಟಂಥವ್ರು. ಅಂತ ಒಬ್ಬ ಧೀಮಂತ ರಾಜಕಾರಣಿ ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋದು ತುಂಬಾ ದುಃಖದ ವಿಚಾರ. ಆ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಏನು ಸಾಕಷ್ಟು ಜನ ಬಂದೋಗಿದೆ, ಸಾಕಷ್ಟು ಜನ ಹೇಳಿದ್ರು ಕೂಡ ಅವರಿಂದ ಕಲಿಯೋದು ತುಂಬಾ ಇದೆ ನಮಗೆ ಅಂತೇಳಿ. ಸೊ ಇವತ್ತು ಇನ್ನೇನು ಕೆಲವೇ ಇನ್ನೊಂದು 8-8:30 ಅಥವಾ 9 ಗಂಟೆ ಸುಮಾರಿಗೆ ಪಾರ್ಥಿವ ಶರೀರ ಇಲ್ಲಿಂದ ಮೆರವಣಿಗೆ ಹೊರಡೋದಕ್ಕೆ ಸಿದ್ಧವಾಗಿದೆ. ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ತಮ್ಮ ಕರ್ತವ್ಯ ನಿರ್ವಹಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಸಂತೋಷ್, ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.